ಮನೆಯನ್ನ ಲೀಸ್ಗೆ ಪಡೆಯೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಮನೆ ಲೀಸ್ಗೆ ಕೊಡೋದಾಗಿ ಹೇಳಿ ಲಕ್ಷ ಲಕ್ಷ ಹಣವನ್ನ ಪಡೆದು ವಂಚನೆ ಮಾಡಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಮನೆಯನ್ನ ಲೀಸ್ ಕೊಡ್ತೀನಿ ಅಂತ ಹೇಳಿ ಲಕ್ಷ ಲಕ್ಷ ದುಡ್ಡು ತಗೊಂಡಿದ್ದಾರೆ. ಸಿಸಿಬಿ ಪೊಲೀಸರಿಂದ ಖಲೀಲ್ ಶರೀಫ್ ಅರೆಸ್ಟ್ ಆಗಿದ್ದಾನೆ. ಹುಸೇನ್ ನಾಪತ್ತೆ ಆಗಿದ್ದಾನೆ. ಟ್ಯಾನ್ಸನೈಟ್ ರಿಯಾಲಿಟಿ ಇಂಡಿಯಾ ಕಂಪನಿ ಹೆಸರಿನಲ್ಲಿ ಮೋಸ ಮಾಡಿದ್ದಾರೆ. ಮನೆ ಫ್ಲಾಟ್ ಲೀಸ್ ಕೊಡೋದಾಗಿ ಕೋಟಿ ಕೋಟಿ ಗುಳುಂ ಮಾಡ್ಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜಾಹೀರಾತನ್ನ ಕೊಡ್ತಾ ಇದ್ರು. ಇದೇ ಜಾಹೀರಾತನ್ನ ನೋಡಿ ಯಾರೆಲ್ಲ ಬರ್ತಾ ಇದ್ರು ಅವರೆಲ್ಲರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ರು. ಮಾತಿನಲ್ಲೇ ಮೋಡಿ ಮಾಡ್ತಾ ಇದ್ರು. ಹುಸೇನ್ ಮತ್ತು ಖಲೀಲ್ ಶರೀಫ್ ಇಬ್ರು ಕೂಡ. ಖಲೀಲ್ ಶರೀಫ್ ಅರೆಸ್ಟ್ ಆಗಿದ್ದಾನೆ, ಮತ್ತೊಬ್ಬ ಹುಸೇನ್ ನಾಪತ್ತೆ ಆಗಿದ್ದಾನೆ. ಆತನಿಗಾಗಿ ಪೊಲೀಸರು ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ಆರೋಪಿಗಳ ವಿರುದ್ಧ ಅನೇಕ ಠಾಣೆಗಳಲ್ಲಿ FIR ದಾಖಲಾಗಿದೆ. ಮೊದಲಿಗೆ ಮನೆ ಫ್ಲಾಟ್ ಎಲ್ಲವನ್ನು ಕೂಡ ತೋರಿಸ್ತಾರೆ ಈ ಆರೋಪಿಗಳು. ಆನಂತರ 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ ಅಂತ ಹಣ ಪಡೆದುಕೊಳ್ತಾರೆ. 1 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಲ್ಲದೆ ಈ ಕಡೆಯಲ್ಲಿ ಮಾಲೀಕರ ಬಳಿಯೂ ಕೂಡ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. 1-2 ತಿಂಗಳು ಸರಿಯಾಗಿ ಬಾಡಿಗೆ ಕಟ್ತಾರೆ. ಆನಂತರ ಬಾಡಿಗೆ ಕಟ್ಟದೆ ಅಸಲಿ ಆಟ ಶುರು ಮಾಡ್ತಾ ಇದ್ರು. ಕೊನೆಗೂ ಕೂಡ ಇದರಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದಾರೆ, ಮತ್ತೊಬ್ಬನ ಹುಡುಕಾಟ ನಡೀತಾ ಇದೆ. ಬಂದ್ಬಿಟ್ಟು ನಾವು ಮನೆ ಲೀಸ್ಗೆ ಕೊಡ್ತಾ ಇದ್ದೀವಿ. ನಾವು ಈ ಥರ ನೋ ಬ್ರೋಕರ್ ಆ್ಯಪ್ನಲ್ಲಿ ನಾವು ಮನೆಗಳು ಹುಡುಕ್ತಾ ಇದ್ದೀವಿ. ನಮಗೆ ಮನೆ ಬೇಕು ಅಂದ್ಬಿಟ್ಟು ಆವಾಗ ಬಂದ್ಬಿಟ್ಟು ನಮ್ಮ ಹತ್ರ ಮನೆಗಳು ಇದೆ, ನಾವು ಲೀಸ್ಗೆ ಕೊಡ್ತೀವಿ ಅಂದ್ಬಿಟ್ಟು. ನೀವು ಹೆಂಗೆ ಕೊಡ್ತೀರಾ, ನಿಮ್ಮ ಮನೇನ ಸ್ವಂತ ಮನೇನ ಅಂತ ಕೇಳಿದ್ರೆ ನಮ್ದಲ್ಲ, ನಮಗೂ ಓನರ್ಸ್ಗೂ ಅಗ್ರಿಮೆಂಟ್ ಇದೆ. ಎಲ್ಲ ಅಗ್ರಿಮೆಂಟ್ ಎಲ್ಲ ತೋರಿಸ್ಬಿಟ್ಟು ನಮ್ಮ ಹತ್ರ ಲೀಸ್ ತಗೊಂಡು ಅವ್ರಿಗೆ ನಾವು ಬಾಡಿಗೆ ಕೊಡ್ತೀವಿ. ನಮ್ಮದು ಕಂಪನಿ ದೊಡ್ಡ ಕಂಪನಿ, ನಾವು ತುಂಬ ವರ್ಷದಿಂದ ನಡೆಸ್ತಾ ಇರೋದು. ತುಂಬ ಮನೆಗಳು ಕೊಟ್ಟಿದ್ದೀವಿ ಎಲ್ಲ ಏರಿಯಾಗಳಿಗೂ, ನಿಮ್ಗೇನೂ ಇಲ್ಲ ಅಂದ್ಬಿಟ್ಟು ಹೇಳಿ ಇವರೆಲ್ಲ ಇಬ್ಬರು ಬಂದರು. ಮನೆಗೆ ಬಂದು ನಮ್ಮ ಹತ್ರ ಲೀಸ್ ಅಮೌಂಟ್, ನನ್ನ ಹತ್ರ ಕಾಸು ಇರಲಿಲ್ಲ ಅವಾಗ. ನಾನು ಲೋನ್ ತಗೊಂಡು ನಾನು ಅವನಿಗೆ ಕೊಟ್ಟಿರೋದು. OLX ಅಲ್ಲಿ ಸಿಕ್ಕಿದ್ದು ನನಗೆ. ನಾವು ಮನೆ ಹುಡುಕ್ತಾ ಇದ್ರಿ, ನನಗೆ ಕಾಲ್ ಬಂತು. ಕಾಲ್ ಬಂದು ಒಂದು ಮನೆ ಇದೆ ಅಕ್ಕ ಬನ್ರಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ನು. ಆಮೇಲೆ ಓನರ್ ಅವ್ರಿಗೆ ಏನು ಹೇಳಿದ್ದಾನೆ, ಇವಳು ನನ್ನ ತಂಗಿ ಅಂತ ಹೇಳಿದ್ದಾನೆ. ನನಗೇನು ಹೇಳಿದ್ದಾನೆ, ನನ್ನ ಅಣ್ಣ ಅವರು ಅಂತ ಹೇಳಿದ್ದಾರೆ. ಹಂಗೆ ಓನರ್ ನಮಗೆ ಗೊತ್ತಿಲ್ಲ. ಓನರ್ಗೆ ನಮಗೆ ಏನೂ ಗೊತ್ತಿರಲಿಲ್ಲ, ಇದು ರೆಂಟ್ ಬಗ್ಗೆನೇ ಗೊತ್ತಿರಲಿಲ್ಲ. 2 ಮಂತ್ಸ್ ಆದಮೇಲೆ ರೆಂಟ್ ಕಟ್ಟಿಲ್ಲ ಅಲ್ಲ ಅಂತ ಓನರ್ ನಮಗೆ ಫೋನ್ ಮಾಡಿದ್ದಾರೆ. ನಾನು ಹೇಳಿದೆ, ನಿಮ್ಮ ಅಣ್ಣ ಹತ್ರ ನಾವು ಕೊಟ್ಟಿದ್ದೀರಲ್ಲ ಅಂತ.